ನಮಸ್ಕಾರ. ಸೊ ಶಾರ್ವರಿ ಅಂತ ಬ್ರಿಕ್ಸ್ ಅಲ್ಲಿ 2 ವರ್ಷ ಓದಿ ಇವತ್ತು ಸ್ಟೇಟ್ ಅಲ್ಲಿ 4th ರ್ಯಾಂಕ್ ಪಡೆದಿದ್ದಾರೆ. ಸೊ ಸ್ಟೇಟ್ 4th ರ್ಯಾಂಕ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನಿಮ್ಗೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಬ್ರಿಕ್ಸ್ ಅಲ್ಲಿ ಹೇಗಿತ್ತು? ಬ್ರಿಕ್ಸು ನನಗೆ ತುಂಬಾ ಹೆಲ್ಪ್ ಮಾಡ್ತು ಟು ಓವರ್ಕಮ್ ಮೈ ಲೇಸಿನೆಸ್. ಡಿಸಿಪ್ಲಿನ್ಡ್ ಆಗಿ ಎಲ್ಲ ಹೇಳ್ಕೊಟ್ರು. ಎಲ್ಲರೂ ಟ್ರೆಂಡ್ ಏನು ಅಂತ ಫಾಲೋ ಮಾಡಕ್ ಹೋದಾಗ ಬ್ರಿಕ್ಸ್ ವಾಸ್ ದಿ ಟ್ರೆಂಡ್ ಸೆಟರ್. ಸೊ ಕಂಗ್ರಾಚುಲೇಷನ್, ಬ್ರಿಕ್ಸ್ ಈಸ್ ಅ ಟ್ರೆಂಡ್ ಸೆಟರ್ ಅಂತೆ. ಸೊ ಕಂಗ್ರಾಚುಲೇಷನ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಬಿಕಾಸ್ ಬ್ರಿಕ್ಸ್ ಡೈರೆಕ್ಟರ್ ನಾನೇ. ವೆರಿ ಹ್ಯಾಪಿ ಅಬೌಟ್ ದಟ್. ಅಂಡ್ ಇಲ್ಲಿ ಓದೋದೆಲ್ಲ ಹೇಗಿತ್ತು? ಓದೋ ಸಿಸ್ಟಮ್ ಹೇಗಿತ್ತು? ಹೇಗೆ ಓದಿಸ್ತಾ ಇದ್ರು ನಿಮ್ಗೆ? ಎವ್ರಿ ಡೇ ಸರ್ರೇ ಕಣ್ಮುಂದೆ ಕೂರಿಸಿ ಓದಿಸೋದು ನಮ್ನ. ಲೈಕ್ 2-3 hours ಕಣ್ಮುಂದೆ, ಲೈಕ್ ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್, ಫೋನ್ ಎಲ್ಲ ಪಕ್ಕಕ್ಕಿಟ್ಟು 3 hours ಓದಿ. ಅಂಡ್ ವೀಕ್ಲಿ 2-3 ಟೆಸ್ಟ್ ಬರಿತಿದ್ವಿ ವೀಕ್ಲಿ ನಾವು. ಸೊ ಐ ಗೆಸ್ ಇದೇನೆ ನಮ್ಗೆ ನಮ್ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದು. ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಸರ್. ನಿಮಗೋಸ್ಕರ ಬ್ರಿಕ್ಸ್ ಎಷ್ಟು ಮಟ್ಟಿಗೆ ಡೆಡಿಕೇಶನ್ ಆಗಿತ್ತು? ಎಷ್ಟರ ಮಟ್ಟಿಗೆ ಬ್ರಿಕ್ಸ್ ನಿಮಗೋಸ್ಕರ ತ್ಯಾಗ ಮಾಡಿದೆ ಅಂತ ಅಂದ್ಕೋತೀರಾ? ಔಟ್ ಆಫ್ 100 ಹೇಳ್ಬೇಕಂದ್ರೆ 500% ತ್ಯಾಗ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ ಸರ್. ಎಲ್ಲ ತ್ಯಾಗ ಮಾಡಿ ಲಿಟ್ರಲಿ ಫುಲ್ಲು ಡೆಡಿಕೇಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು.